ಸರ್, ಏನು ಇವತ್ತು ಕರ್ನಾಟಕ ದಲಿತ ಸಿಂಹಸೇನೆಯ ಕಚೇರಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ, ಶನಿವಾರ ಕೋಲಾರ ಕೂಗಳತೆ ದೂರಲ್ಲಿರುವಂಥ ಕುಂಬಾರಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರೆಗೂ ಪರಿಶಿಷ್ಟ ವರ್ಗದವರೆಗೂ ಏನು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿತ್ತು, ಮನೆ ಜಾಗದ ವಿಚಾರವಾಗಿ. ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ಸಂಘಟನೆಯ ಸದಸ್ಯರುಗಳು, ಮುಖಂಡರುಗಳು ಎಲ್ಲ ಕೂಡ ನಾವು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀವಿ. ಆ ಭೇಟಿ ಕೊಟ್ಟ ಸಂದರ್ಭ ಏನಪ್ಪ ಅಂದರೆ, ಸುಮಾರು 8 ದಿವಸಗಳಿಂದ ಪೊಲೀಸ್ ಸ್ಟೇಷನ್ಗೆ ಓಡಾಡಿ ನ್ಯಾಯ ಸಿಗಲಿಲ್ಲ. ಈ ಪ್ರಕರಣ ಏನಪ್ಪ ಅಂದರೆ, ವೆಂಕಟಪ್ಪನವರ ಕುಟುಂಬ ಮನೆ ಕಟ್ಟೋ ವಿಚಾರವಾಗಿ ಖಾಲಿ ಸಂದು ವಿಚಾರವಾಗಿ ಪರಿಶಿಷ್ಟ ವರ್ಗಕ್ಕೂ ಪರಿಶಿಷ್ಟ ಜಾತಿವಾದಕ್ಕೂ ಇವ್ರಿಗೂ ಡಿಸ್ಪ್ಯೂಟ್ ನಡೀತಾ ಇತ್ತು. ಇದನ್ನು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅದು ನಮ್ಮ ಗಂಟ ಬಂದಿತ್ತು. ಈ ಪ್ರಕರಣ ಸುಮಾರು 45 ವರ್ಷಗಳಿಂದ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡ್ಕೊಂಡೇ ಬರ್ತಾ ಇತ್ತು. ಈಗ ಸುಖ ಅಂತೆ ಕಾಣಿದೆ. ಕಾರಣ ಏನಪ್ಪ ಅಂದರೆ, ST ಸಮುದಾಯದ ಕೆಲವು ಮುಖಂಡರುಗಳೆಲ್ಲ ಬಂದು, ಇಲ್ಲಣ್ಣ ನಮ್ಮ ಜಾತಿಯವರಂತೆ ನೀವು ಹೇಳ್ಬಿಟ್ಟಿದ್ದೀವಿ ಪತ್ರಿಕೆಯಲ್ಲಿ, ಅದನ್ನು ನಾವು ಹೇಳಿದ್ದೀವಿ, ಆ ಥರ ಮಾಡಬಾರ್ದು. ನಾವು SCಗಳು STಗಳು ಕೂಡ ಒಂದೇ ಕಣ್ಣು, 2 ಕಣ್ಣು ಇದ್ದಂಗೆ ನಾವು ಒಂದೇ ಮನುಷ್ಯನಿಗೆ, ಆ ಥರ ನಾವು ಭೇದ ಭಾವ ಮಾಡೋದು ಬೇಡ ಅಂತ ನಾವು ಹೇಳಿದ್ದೀವಿ. ಏನು ಆ ಸಂದು ಜಾಗದಲ್ಲಿ ಡಿಸ್ಪ್ಯೂಟ್ ಇತ್ತು ಅದನ್ನು ಬಗೆಹರಿಸಿದ್ದೀವಿ. ಅವ್ರ ಸಂದು ಅವರೂ ಬರೆಸ್ಕೊಬೋದು, ನಾವು ಬರೆಸ್ಕೊಬೋದು ಅಂಥೇಳಿ ನಾವು ತೀರ್ಮಾನ ಮಾಡಿದಂಥ ನಿರ್ಣಯ ತಗೊಂಡಿದ್ದೀವಿ. ಆ ನಿರ್ಣಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಆದ್ದರಿಂದ ಏನು ನಮ್ಮ ಗಾಜಲ್ ದಿನ್ನೆ ಹೋದ ವರ್ಷ ಗಾಜಲ್ ದಿನ್ನೆ ಪ್ರಕರಣ ಆಗಿರ್ಬೋದು, ಮುನಿವೆಂಕಟಪ್ಪನವ್ರ ಕುಟುಂಬ, ವೆಂಕಟೇಶಪ್ಪನವ್ರ ಕುಟುಂಬ ಗಾಜಲ್ ದಿನ್ನೆ, ಆ ಪ್ರಕರಣ ಕೂಡ ಇದೇ ಥರ ಇತ್ತು, ಅದು ಕೂಡ ಬಗೆಹರಿಸಿದ್ದೀವಿ. ಇವತ್ತು ನಮ್ಮ ಕುಂಬಾರಳ್ಳಿ ಗ್ರಾಮದ ಪ್ರಕರಣ ಕೂಡ ಬಗೆಹರಿಸಿದ್ದೀವಿ. ತಿರುಗಿ ಯಳಚೀಪುರ ಅಂಬೇಡ್ಕರ್ ಜಾಗ ವಿಚಾರವಾಗಿ ಯಳಚೀಪುರದಲ್ಲಿ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಜಾಗನೇ ತೆರವುಗೊಳಿಸಿದಾಗ ಆಗ್ತಾ ಇರಲಿಲ್ಲ ಯಾರ ಕೈಲಿ ಕೂಡ, ಅದು ಕೂಡ ನಮ್ಮ ಸಂಘಟನೆ ಮುಖಾಂತರ ತೆರವುಗೊಳಿಸಿದ್ದೀವಿ. ಆದ್ದರಿಂದ ಭಾಳ ಖುಷಿ ಆಗ್ತದೆ. ನೊಂದು ಬಂದಂಥ ಜನಕ್ಕೆ, ನಮ್ಮ ಆಫೀಸ್ ಗಂಟ ಬಂದಂಥವ್ರಿಗೆ ನ್ಯಾಯ ಕೊಡೋ ಕೆಲಸ ಕರ್ನಾಟಕ ದಲಿತ ಸಂಸ್ಥೆನೇ ಯಾವತ್ತೂ ಕೂಡ ಸಕ್ರಿಯವಾಗಿ ಕಾರ್ಯನಿರತ ಕೆಲಸ ಮಾಡ್ತಾಯಿದೆ. ಇವತ್ತು ನಮ್ಮ KGF, ಮಾಲೂರು, ಮುಳಬಾಗಿಲು, ಕೋಲಾರ ಎಲ್ಲ ಕಡೆಯಿಂದನೂ ಕೂಡ ನಮ್ಮ ಸಂಘಟನೆಯಿಂದ ಭಾಳ ಅಚ್ಚುಕಟ್ಟಾಗಿ ನೊಂದ ಕುಟುಂಬಗಳಿಗೆ ಆಶ್ರಯ ಕೊಡುವಂಥ ಕೆಲಸ ನಮ್ಮ ಸಂಘಟನೆ ಆಗ್ತಾಯಿದೆ. ಎಲ್ಲರೂ ಬಂದು ಸಹಕಾರ ಮಾಡಿದ್ರಿ. ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ರಿಗೂ ಅಭಿನಂದನೆಗಳು. ನಾವು ವೆಂಕಟಪ್ಪನವ್ರ ಕುಟುಂಬ ಪಾಪ ಅವ್ರು ಕಣ್ಣೀರಾಗ್ತಾಯಿದ್ದು, 45 ವರ್ಷದಿಂದ ಬಗೆಹರಿದಿಲ್ಲಣ್ಣ ಅಂತ. ಭಾಳ ಖುಷಿ ಆಗ್ತದೆ ನನಗೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ಅಷ್ಟೊಂದು ಈಸಿ ಅಲ್ಲ ಅಂದರೆ ಈಸಿ ಅಲ್ಲ. ನಾವು ಅಂಬೇಡ್ಕರ್ ಹೆಸರು ಹೇಳಿದ ಮೇಲೆ ಆ ಸಿದ್ಧಾಂತವನ್ನು ನಡ್ಕೊಬೇಕಾಗ್ತದೆ. ಅದರಿಂದ ಬದ್ಧತೆಯಿಂದ ಆ ಕುಟುಂಬ ರಕ್ಷಣೆ ಕೊಡೋದನ್ನು ಮಾಡಿದ್ದೀವಿ. ಈಗ ಮಾಧ್ಯಮದಲ್ಲಿ ಏನು ಪ್ರಚಾರ ಆಗಿತ್ತು, ಕುಂಬಾರಳ್ಳಿ SCಗಳಿಗೂ STಗಳಿಗೂ ಘರ್ಷಣೆ ಅಂತ, ಅದಲ್ಲೇ ಕೂಡ ಸುಖಾಂತ್ಯ ಮಾಡಿದ್ದೀವಿ. ಯಾವುದೇ STಗಳಿಗೂ ಯಾವುದೇ ಜಗಳ ಆಗಿಲ್ಲ. ಇನ್ನು ಮೇಲೆ ಅಣ್ಣ ತಮ್ಮನಿಗೆ ಬಾಳ್ಬೇಕಂತ ಅವರು ಕೂಡ ಮಾತು ಕೊಟ್ಟಿದ್ದಾರೆ, ನಾವು ಕೂಡ ಮಾತು ಕೊಟ್ಟಿದ್ವಿ. ಈ ಕುಟುಂಬಕ್ಕೆ ನೆರವಾಗುವ ಕೆಲಸ ಮಾಡಿದ್ವಿ. ಜೈ ಭೀಮ್, ಜೈ ಭಾರತ್. ಸರ್, ಅದೇ ಈಗ ಎಲ್ಲ ಕುಟುಂಬ ಕೂಡ ನೊಂದು ಕುಟುಂಬಗಳೇ ಬರೋದು ನಮ್ಮ ಹತ್ರ. ನಮ್ಮದು ಜಾತಿ ಭೇದ ಇಲ್ಲದ ಕುಟುಂಬಗಳು. ಯಾರೇ ಬರಲಿ, ನೊಂದು ಕುಟುಂಬ ಯಾರೇ ಬಂದರೂ ಕೂಡ ಸಂಘಟನೆಯಿಂದ ಸ್ಪಂದಿಸಿದ್ದೀವಿ. ಅದರಿಂದ ಇವತ್ತು ಜಯ ಸಿಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜಯ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋ ಬುನಾದಿ. ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀವಿ.